ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಮಾತನಾಡ್ತಾರೆ. ಇತ್ತೀಚೆಗೆ ಅವರು ಕೊಟ್ಟಿರುವಂಥ ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಇದೆ. ಅದೇನು ಅಂತಂದರೆ, ನಾನು RSSನ ವಿರುದ್ಧ BJP ವಿರುದ್ಧ ಹೋರಾಟ ಮಾಡೋದಲ್ಲ, ನಾನು ಭಾರತ ರಾಷ್ಟ್ರದ ವಿರುದ್ಧ ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಭಾರತ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಸೊ ಅದರ ಅರ್ಥ ಏನು ಅಂತಂದರೆ, ರಾಹುಲ್ ಗಾಂಧಿ ಈ ದೇಶದ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ಫೋರ್ತ್ ಪಿಲ್ಲರ್ ಆಗಿರುವಂಥ ಪತ್ರಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ಪ್ರತಿಯೊಂದು ಏಜೆನ್ಸಿಯು ಯಾವುದು ಈ ದೇಶವನ್ನು ನಡೆಸುತ್ತೋ, ಇದು ನಾವು ಯೂನಿವರ್ಸಿಟಿ ಆವರಣದಲ್ಲಿ ನಿಂತಿದ್ದೀವಿ, ರಾಹುಲ್ ಗಾಂಧಿ ಯೂನಿವರ್ಸಿಟಿಯ ವಿರುದ್ಧವೂ ಹೋರಾಟ ಮಾಡ್ತಾರೆ ಅಂತ. ಅಂದರೆ ಯಾರೋ ಒಬ್ಬ ವಿದೇಶಿಯ ಭಾರತವನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡಿರುವಂಥ ಒಬ್ಬ ವಿದೇಶಿ ವ್ಯಕ್ತಿ ಕೊಡಬಹುದಾಗಿರುವಂಥ ಹೇಳಿಕೆಯನ್ನು, ಪಾಕಿಸ್ತಾನದ ಪ್ರಧಾನಮಂತ್ರಿ ಕೊಡಬಹುದಾಗಿರುವ ಹೇಳಿಕೆಯನ್ನು, ಚೀನಾದ ಶಿ ಜಿನ್ಪಿಂಗ್ ಕೊಡಬಹುದಾಗಿರುವ ಹೇಳಿಕೆಯನ್ನು, ಮತ್ತು ಅಮೆರಿಕದ ಜಾರ್ಜ್ ಸೋರೋಸ್ ಕೊಡಬಹುದಾಗಿರೋ ಥರ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರೋದು ನೋಡಿದ್ರೆ, ರಾಹುಲ್ ಗಾಂಧಿ ಅಂತರಂಗದಲ್ಲಿ ಏನಿತ್ತು ಅದು ಹೊರಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಅವರು ಅನೇಕ ಬಾರಿ ಈ ಥರ ಚೀನಾದ ಫಂಡ್ ತೆಗೆದುಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ ನಡೆಸುವಂಥ ಇವರುಗಳಿಂದ ನಾವು ಇನ್ನೇನು ಎಕ್ಸ್ಟ್ರಾ ಅಥವಾ ಹೆಚ್ಚಿನದೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಮಾತನಾಡ್ತಾರೆ. ಇತ್ತೀಚೆಗೆ ಅವರು ಕೊಟ್ಟಿರುವಂಥ ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಇದೆ. ಅದೇನು ಅಂತಂದರೆ, ನಾನು RSSನ ವಿರುದ್ಧ BJP ವಿರುದ್ಧ ಹೋರಾಟ ಮಾಡೋದಲ್ಲ, ನಾನು ಭಾರತ ರಾಷ್ಟ್ರದ ವಿರುದ್ಧ ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಭಾರತ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಸೊ ಅದರ ಅರ್ಥ ಏನು ಅಂತಂದರೆ, ರಾಹುಲ್ ಗಾಂಧಿ ಈ ದೇಶದ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ಫೋರ್ತ್ ಪಿಲ್ಲರ್ ಆಗಿರುವಂಥ ಪತ್ರಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ಪ್ರತಿಯೊಂದು ಏಜೆನ್ಸಿಯು ಯಾವುದು ಈ ದೇಶವನ್ನು ನಡೆಸುತ್ತೋ, ಇದು ನಾವು ಯೂನಿವರ್ಸಿಟಿ ಆವರಣದಲ್ಲಿ ನಿಂತಿದ್ದೀವಿ, ರಾಹುಲ್ ಗಾಂಧಿ ಯೂನಿವರ್ಸಿಟಿಯ ವಿರುದ್ಧವೂ ಹೋರಾಟ ಮಾಡ್ತಾರೆ ಅಂತ. ಅಂದರೆ ಯಾರೋ ಒಬ್ಬ ವಿದೇಶಿಯ ಭಾರತವನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡಿರುವಂಥ ಒಬ್ಬ ವಿದೇಶಿ ವ್ಯಕ್ತಿ ಕೊಡಬಹುದಾಗಿರುವಂಥ ಹೇಳಿಕೆಯನ್ನು, ಪಾಕಿಸ್ತಾನದ ಪ್ರಧಾನಮಂತ್ರಿ ಕೊಡಬಹುದಾಗಿರುವ ಹೇಳಿಕೆಯನ್ನು, ಚೀನಾದ ಶಿ ಜಿನ್ಪಿಂಗ್ ಕೊಡಬಹುದಾಗಿರುವ ಹೇಳಿಕೆಯನ್ನು, ಮತ್ತು ಅಮೆರಿಕದ ಜಾರ್ಜ್ ಸೋರೋಸ್ ಕೊಡಬಹುದಾಗಿರೋ ಥರ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರೋದು ನೋಡಿದ್ರೆ, ರಾಹುಲ್ ಗಾಂಧಿ ಅಂತರಂಗದಲ್ಲಿ ಏನಿತ್ತು ಅದು ಹೊರಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಅವರು ಅನೇಕ ಬಾರಿ ಈ ಥರ ಚೀನಾದ ಫಂಡ್ ತೆಗೆದುಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ ನಡೆಸುವಂಥ ಇವರುಗಳಿಂದ ನಾವು ಇನ್ನೇನು ಎಕ್ಸ್ಟ್ರಾ ಅಥವಾ ಹೆಚ್ಚಿನದೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಇದು ಹೇಗಿದೆ ಅಂತಂದರೆ, ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದರೆ ಅವರು ಹುಚ್ಚರಾಗಿರ್ತಾರೆ, ದಡ್ಡರಾಗಿರ್ತಾರೆ. ಹಿಂದೂಗಳೇನಾದರೂ ತಪ್ಪು ಮಾಡಿದರೆ ಅವರು ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಸರ್ಕಾರಕ್ಕೆ ತುಂಬಿಕೊಂಡ್ಬಿಟ್ಟಿದೆ ಅಂತ. ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ್ತು ನನಗೆ ಕೇಳೋದಾದರೆ ಜಗತ್ತಿನ ಅನೇಕ ಕಡೆಗಳಲ್ಲಿ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೋಕಿಸಮ್ನ ಒಂದು ಕೆಟ್ಟ ರೋಗ ಇದು ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಿ ನಾವು ಚಾಮರಾಜಪೇಟೆಯಲ್ಲಿ ಆಗಿರುವಂಥ ಘಟನೆ ನೋಡಿದ್ವಿ. ಅಲ್ಲಿ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಬಂದಿದ್ದಾರೆ. ಇಡೀ ಚಾಮರಾಜಪೇಟೆಗೆ ಗೊತ್ತು, ಇಡೀ ಬೆಂಗಳೂರಿಗೆ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು ಅವನು ಅದನ್ನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ಹುಚ್ಚನಿಗೆ ಅದ್ಯಾಕೆ ಗೋವಿಂದೇ ಕಡಿಬೇಕು ಅಂತ ಅನ್ಸುತ್ತೆ, ಅವನಿಗೆ ಯಾಕೆ ನಾಯಿ ಕೆಚ್ಚಲು ಕಡಿಬೇಕು ಅಂತ ಅನ್ಸೋದಿಲ್ಲ, ಅವನಿಗೆ ಯಾಕೆ ಬೇರೆ ಪ್ರಾಣಿಗಳನ್ನ ಹಿಡ್ಕೋಬೇಕು ಅದನ್ನ ಕುತ್ತಿಗೆ ಕಡಿಬೇಕು ಅಂತ ಅನ್ಸೋದಿಲ್ಲ, ಗೋವಿಂದೇ ಕಡಿಬೇಕು ಅಂತ ಯಾಕೆ ಅನ್ಸುತ್ತೆ. ಅಕಸ್ಮಾತ್ ಅವನಿಗೆ ಹುಚ್ಚು ಬಂದಿದೆ ಅಂತಂದ್ರೆ ಯಾವ ಹುಚ್ಚಿದೆ, ಯಾವುದನ್ನು ಓದಿದ ಮೇಲೆ ಅವನು ಹುಚ್ಚು ಬಂದಿದೆ, ಯಾರ ಮಾತು ಕೇಳಿದ ಮೇಲೆ ಹುಚ್ಚು ಬಂದಿದೆ, ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋದ್ಮೇಲೆ ಈ ಹುಚ್ಚು ಬಂದಿದೆ ಅನ್ನೋದನ್ನು ಕೂಡ ಸರ್ಕಾರ ಅದನ್ನು ಬಹಿರಂಗಪಡಿಸಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಬರೀ ಇಲ್ಲೇ ಅಲ್ಲ, ಕೇರಳದಲ್ಲಿ ಇತ್ತೀಚೆಗೆ ಒಬ್ಬ ತುಳಸಿ ಕಟ್ಟೆಗೆ ತನ್ನ ಅತ್ಯಂತ ಕೆಟ್ಟದಾಗಿರೋ ಕೂದಲೊಂದನ್ನು ಬಿಸಾಕ್ ಹೋಗಿರೋದು ವಿಡಿಯೋ ತುಂಬ ಹರಿದಾಡ್ತು. ಅವನನ್ನು ಹುಚ್ಚ ಅಂತ ಹೇಳಿದರು. ಅಂದರೆ ಯಾರು ಹಿಂದೂ ಧರ್ಮದ ಕುರಿತಂತೆ ಅವಹೇಳನಕಾರಿಯಾಗಿ ನಡ್ಕೊಳ್ತಾರೋ ಅವ್ರನ್ನ ಹುಚ್ಚ ಅಂತ ಸಂಬೋಧಿಸಿ ಮುಗಿಸ್ಬಿಡ್ತಾರೆ. ಸೊ ಆ ಕೇಸನ್ನು ಮುಗಿಸುವಂಥ ಪ್ರಯತ್ನ. ಆದರೆ ನೆನಪಿರಲಿ, ನಾನು ನೆನಪು ಮಾಡ್ಕೊಡ್ತೀನಿ ನಿಮಗೆ. ಇದೇ ರೀತಿ ಈ ರೈತರೆಲ್ಲ ಪ್ರೊಟೆಸ್ಟಿಗೆ ಅಂತ ಕೂತಿದ್ದಾಗ ಅಲ್ಲಿ ಯಾರೋ ಒಬ್ರು ಸಿಖ್ಖರ ಒಂದು ಏನೋ ಒಂದು ಅವರ ಆಕೃತಿಯೊಂದನ್ನು ವಿರೂಪಗೊಳಿಸಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ಹುಡುಗನನ್ನ ಹಿಡಿದ್ರು. ಅವ್ನು ನಿಜವಾಗ್ಲೂ ಹುಚ್ಚ ಆಗಿದ್ದ, ಪಾಪ ಹುಚ್ಚ ಅಂತ ಎಲ್ಲರೂ ಹೇಳಿದ್ರು. ಅವ್ನು ಹುಚ್ಚ ಅಂತ ಗೊತ್ತಾದ ಮೇಲೂ ಬಡದು ಕೊಂದು ಬಿಸಾಕ್ಬಿಟ್ರು. ಅವ್ನು ಅತ್ಯಂತ ಕೆಟ್ಟದ್ದಾಗಿರುವಂಥ ಕರಾಳವಾಗಿರುವಂಥ ಕೊಲೆ ಆಗಿತ್ತು ಅದು. ಅಂದರೆ ನಿಮ್ಮ ಮತ ಪಂಥಗಳಿಗೆ ಹುಚ್ಚರು ತೊಂದರೆ ಕೊಟ್ಟರು ಅವರನ್ನು ಮರ್ಡರ್ ಮಾಡ್ತೀರಾ, ಆದರೆ ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮದ ಆರಾಧ್ಯ ವಿಚಾರಗಳಿಗೆ ಯಾರಾದರೂ ತೊಂದರೆ ಕೊಟ್ಟಾಗ ನೀವು ಅವ್ರನ್ನ ಹುಚ್ಚರು ಅಂತ ಕರೆದು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತೀರಾ. ಫೈನಪ್ಪ, ಇದು ಹಿಂದೂಗಳು ದೇವರು ಅಂತ ಕರೀತಾರೆ, ದೇವರು ಅಂತ ಪೂಜಿಸ್ತಾರೆ, ಅದರ ಕೆಚ್ಚಲು ಕಡ್ದಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಬೇಜಾರು ಮಾಡ್ಕೊಳ್ತಾ ಇರ್ಬೋದು. ಆದರೆ ಒಂದು ಪ್ರಾಣಿ, ಯಾವ ಪ್ರಾಣಿಯ ಹಾಲನ್ನು ಕುಡಿದು ನಾವೆಲ್ಲ ಬೆಳೆದಿದ್ದೀವೋ ಅದರ ಕೆಚ್ಚಲು ಕೊಯ್ಯುವಂಥ ಮನುಷ್ಯನನ್ನು ನೀವು ಸಮರ್ಥಿಸ್ಕೊಳ್ತೀರಾ, ಅವನನ್ನು ಹುಚ್ಚ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ ಕೆಲಸವನ್ನು ಒಪ್ಕೊಳ್ತೀರಾ ಅಂತಂದರೆ ನಿಮ್ಮ ಮನಸ್ಥಿತಿಯನ್ನು ನೀವುಗಳು ಕನ್ನಡಿಯಲ್ಲಿ ವಾಪಸ್ ನೋಡ್ಕೋಬೇಕು ಅಂತ ಅಷ್ಟೇ ನಾನು ಸರ್ಕಾರಕ್ಕೆ ಹೇಳಿ ಇಚ್ಛೆ ಪಡ್ತೀನಿ. ಏನು ಉದ್ದೇಶ ಇರ್ಬೋದು ಸರಿ, ಕೆಚ್ಚಲು ಕೊಯ್ದು ಯಾವ ರೀತಿಯಾಗಿ ಒಂದು ಬಿಂಬಿಸ್ಬೋದು ಅಂತ ಅಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ಯಾವ ಪುಸ್ತಕವನ್ನು ಓದಿದ್ದಾರೆ, ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದಾರೆ, ಯಾರ ಮಾತನ್ನು ಕೇಳಿದ್ದಾರೆ ಅನ್ನೋದನ್ನ ನೀವು ಕೂಲಂಕುಷವಾಗಿ ಅದನ್ನ ವಿಚಾರಿಸಿ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಉದ್ದೇಶ
ಏನಿದೆ ಅಂತ, ಯಾವುದ್ರ ಮೇಲೆ ಅವರಿಗೆ ಕೋಪ ಬರ್ಲಿಕ್ಕೆ ಮಾಡಿದ್ದಾರೆ, ಯಾರಿಗೆ ಈ ಗೋವಿಗೆ ತೊಂದರೆ ಕೊಟ್ಟರೆ ಯಾರಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ನೋವು ಉಂಟು ಮಾಡಬೇಕು ಅನ್ನೋದೇ ಉದ್ದೇಶ. ನೀವು ಮಹಾಕುಂಭಮೇಳ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಹೋಗ್ತೀರಾ, ಕುಂಭಮೇಳ ಅನ್ನೋದು ಬೋಗಸ್ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀರಾ. ಕುಂಭಮೇಳದಲ್ಲಿ ನೀವು ಏನಾದರೂ ತೊಂದರೆ ಕೊಡುವಂತ ಪ್ರಯತ್ನ ಮಾಡ್ತೀರಾ. ನೀವು ಕೇರಳಕ್ಕೆ ಹೋದ್ರೆ ಕೇರಳದಲ್ಲಿ ಮತ್ತೊಂದು ತೊಂದರೆ ಕೊಡ್ತೀರಾ. ಅಲ್ಲಿ ಬೀಫ್ ಅನ್ನ ಕಟ್ ಮಾಡಿ ಅದನ್ನು ತಿಂದಂತೆ ತೋರಿಸ್ಕೊಳ್ತೀರಾ. ಯಾರಿಗೋ ನೋವು ಕೊಡಬೇಕು ಅನ್ನುವಂತ ಒಂದು ಪ್ರಯತ್ನ. ಇದು ಮತ್ತೊಬ್ಬರಿಗೆ ನೋವು ಕೊಡಬೇಕು ಅನ್ನುವಂತ ಪ್ರಯತ್ನವೇ ಹೊರತು ಇದು ಸಮಾಜವನ್ನ ಸುಂದರವಾಗಿ ಒಂದು ಒಳ್ಳೆಯ ಸಮಾಜವಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಅಲ್ಲ ಅಂತ ನನಗನ್ಸುತ್ತೆ. ಸೊ ಅಷ್ಟೇ ಉದ್ದೇಶ.